ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೌಸ್ ಅನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡೋಣ. ಇಲ್ಲಿ ನಮಗೆ ವೆಸ್ಟ್ ಮೆಜರ್ಮೆಂಟ್ ಅಷ್ಟೇ ಗೊತ್ತಿದೆ, ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಗೊತ್ತಿಲ್ಲ. ನಾವು ಈ ರೀತಿ ವೆಸ್ಟ್ ಮೆಜರ್ಮೆಂಟ್ ಅಷ್ಟೇ ಗೊತ್ತಿದ್ದು ಚೆಸ್ಟ್ ಎಷ್ಟು ಇರಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ದಾಗ ಬ್ಲೌಸ್ ಅನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಳತೆ ಬ್ಲೌಸ್ ಕೊಟ್ಟಿದ್ರು ಕೆಲವೊಬ್ಬರಿಗೆ ಏನಾಗುತ್ತೆ, ಚೆಸ್ಟ್ ಮೆಜರ್ಮೆಂಟ್ ಮಾಡೋದಕ್ಕೆ ಬರೋದಿಲ್ಲ, ಕೆಲವೊಬ್ಬರಿಗೆ ಕರೆಕ್ಟ್ ಚೆಸ್ಟ್ ಮೆಜರ್ಮೆಂಟ್ ಮಾಡೋದಕ್ಕೆ ಬರೋದಿಲ್ಲ. ಈಗ ಬ್ಲೌಸ್ ತಗೊಂಡು ನೀವು ಮೆಜರ್ ಮಾಡಿರಿ ಅಂದರೆ ಆ ಚೆಸ್ಟಲ್ಲಿ ಕೆಲವೊಂದ್ಸಲ ಕ್ಲಾತ್ ನಿಯರ್ ಇರ್ತೀರಿ, ಕೆಲವೊಂದ್ಸಲ ಹಗ್ಲ ಇರ್ತೀರಿ. ಈ ರೀತಿ ಮಾಡಿದಾಗ ನಿಮಗೆ ಬ್ಲೌಸ್ ಅನ್ನೋದು ಭಾಳ ಅಂದರೆ ವೇರಿಯೇಷನ್ ಬಂದ್ಬಿಡುತ್ತೆ. ಕರೆಕ್ಟ್ ನಿಮ್ಗೆ ಬ್ಲೌಸ್ ಅನ್ನೋದು ಬರೋದಿಲ್ಲ, ಭಾಳ ಕೆಟ್ಟೋಗುತ್ತೆ ಬ್ಲೌಸು. ಆ ರೀತಿ ಬರ್ದಿರೋ ರೀತಿ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಮಾಡೋದಕ್ಕೆ ಬರದೇ ಇದ್ದಾಗ ನೀವು ಅದನ್ನು ಯಾವ ರೀತಿ ಚೆಸ್ಟನ್ನು ಇಡಬೇಕು, ವೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನೀವು ಯಾವ ರೀತಿ ಚೆಸ್ಟನ್ನು ಇಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇನು ಮಾಡಬೇಕು, ಇಲ್ಲಿ ಕೆಳಗಡೆ ಇಲ್ಲಿ ಕ್ಲಾತ್ ನೋಡಿ ಈ ರೀತಿ ಹೆಚ್ಚು ಕಡಿಮೆ ಇರುತ್ತಲ್ಲ ಕೆಳಗಡೆ, ಅದನ್ನು ಇಲ್ಲಿ ಈ ರೀತಿ ಮಾರ್ಕ್ ಮಾಡಿ, ಕ್ರಾಸ್ ಇರೋದನ್ನು. ಅದಾದಮೇಲೆ ಇಲ್ಲಿ ಮೇಲ್ಗಡೆ 1/4 ಇಂಚಷ್ಟು ಮಾರ್ಕ್ ಮಾಡಿ. ಇಲ್ಲಿ ನಾವು ಜಾಯಿಂಟ್ ಮಾಡೋದಕ್ಕೆ ಲೈನಿಂಗ್ ಕ್ಲಾತನ್ನು ಜಾಯಿಂಟ್ ಮಾಡೋದಕ್ಕೋಸ್ಕರ ಮಾಡಬೇಕು. ಇದಾದಮೇಲೆ ಈಗ ನೀವು ಬ್ಲೌಸ್ ಲೆಂತ್ ಎಷ್ಟು ಇರ್ತೀರಿ ಅಷ್ಟನ್ನು ಇಲ್ಲಿ ಲೆಂತನ್ನು ಮಾರ್ಕ್ ಮಾಡಿ. ಇಲ್ಲಿ ಬ್ಲೌಸ್ ಲೆಂತು 12.5 ಇದೆ, 12.5ಗೆ ಒಂದು ಅರ್ಧ ಇಂಚ್ ಅನ್ನೋದು ಆ್ಯಡ್ ಮಾಡಿ. ಇಲ್ಲಿಂದ ನೋಡಿ 12.5ಗೆ ಅರ್ಧ ಇಂಚ್ ಆ್ಯಡ್ ಮಾಡಿದ್ರೆ 13 ಇಂಚ್ ಅನ್ನೋದು ಲೆಂತ್ ಬಂತು. ಸೇಮ್ 13 ಇಂಚನ್ನು ಇನ್ನೊಂದು ಕಡೆನೂ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ಇಲ್ಲೂ 13 ಇಂಚ್ ಹತ್ರ ಮಾರ್ಕ್ ಮಾಡಿಬಿಟ್ಟು ಈ 13 ಇಂಚ್ ಹತ್ರ ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ನೋಡಿ, ಈಗ ಬ್ಲೌಸ್ ಲೆಂತ್ ಅನ್ನೋದು ಬಂತು. ಇದಾದಮೇಲೆ ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅನ್ನೋದು ನೋಡಬೇಕಾಗುತ್ತೆ. ನೀವು ಬ್ಲೌಸಲ್ಲಿ ಇರ್ಬೋದು, ಇಲ್ಲ ಬಾಡಿ ಮೆಜರ್ಮೆಂಟ್ ಇಲ್ಲಿ ಇರ್ಬೋದು. ಬ್ಲೌಸಲ್ಲಾದರೆ ಬ್ಯಾಕ್ ಪಾರ್ಟ್ ಅಷ್ಟೇ ನಾವು ಮೆಜರ್ ಮಾಡ್ತೀವಿ, ಅದನ್ನು 2 ಭಾಗ ಮಾಡಬೇಕು. ಬಾಡಿ ಮೆಜರ್ಮೆಂಟ್ ಮಾಡಿದಾಗ ಟೋಟಲ್ ವೆಸ್ಟ್ ಮೆಜರ್ಮೆಂಟು ತಗೊಂಬಿಟ್ಟು ಅದನ್ನು 4ರಿಂದ ಡಿವೈಡ್ ಮಾಡಿದಾಗ ಬರೋದನ್ನು ನೀವು ಇಲ್ಲಿ ಇಡಬೇಕಾಗುತ್ತೆ. ಇಲ್ಲಿ ವೆಸ್ಟ್ ಮೆಜರ್ಮೆಂಟು 17 ಇಂಚ್ ಅನ್ನೋದು ಬಂದಿದೆ. ನೋಡಿ, 17 ಇಂಚ್ ಇದೆ ವೆಸ್ಟ್ ಮೆಜರ್ಮೆಂಟು. ಈ 17 ಇಂಚನ್ನು 2 ಭಾಗ ಮಾಡಿದಾಗ ಎಷ್ಟು ಬರುತ್ತೆ ಅಂತ ನೋಡಿ, 8.5 ಅನ್ನೋದು ಬಂತು. ಈ 8.5ನ ಇಲ್ಲಿ ಮಾರ್ಕ್ ಮಾಡಿ, ಡಾಟಿಗೋಸ್ಕರ ಒಂದು ಮಾರ್ಕಿಂಗ್ ಮಾಡಿ. ಇದಾದಮೇಲೆ ಎಕ್ಸ್ಟ್ರಾ ಮಾರ್ಜಿನ್ ನೀವು ಕ್ಲಾತ್ ಎಷ್ಟು ಬಿಡ್ತೀರಲ್ಲ ಅಷ್ಟನ್ನು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ವೆಸ್ಟ್ ಪಾರ್ಟನ್ನು ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿದ್ರಿ. ವೆಸ್ಟ್ ಪಾರ್ಟ್ ಮಾರ್ಕಿಂಗ್ ಆದಮೇಲೆ ಈಗ ನೀವು ಈ ಬ್ಲೌಸ್ ಮೆಜರ್ಮೆಂಟ್ಗೆ ಶೋಲ್ಡರ್ ಆರ್ಮ್ ಹೋಲ್ ಎಷ್ಟಿರಬೇಕು ಅನ್ನೋದು ನಿಮಗೆ ಡೌಟ್ ಇರುತ್ತೆ. ಇಲ್ಲಿ ನೀವು ಬೇಕು ಅಂದರೆ ಇಲ್ಲಿ ಸೈಡಲ್ಲಿ ಇರುತ್ತಲ್ಲ ಫಿಟ್ಟಿಂಗ್ ಕಡೆ ಬ್ಲೌಸ್ ಅಳತೆ ಬ್ಲೌಸ್ ಇದ್ದರೆ ಅದನ್ನು ಮಾರ್ಕ್ ಮಾಡಿಬಿಟ್ಟು ನೀವು ಇಲ್ಲಿ ಮಾಡಿ. ಇಲ್ಲ ನಿಮ್ಮದು ಚೆಸ್ಟ್ ಮೆಜರ್ಮೆಂಟ್ ಇರುತ್ತಲ್ಲ ಅದನ್ನು 6ರಿಂದ ಡಿವೈಡ್ ಮಾಡಿ, ಬೇಕು ಅಂದರೆ ಇಲ್ಲಿ ಇಡಿ. ಇಲ್ಲಿ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಇಲ್ಲಿ 5.5 ಇಂಚ್ವರೆಗೂ ಬರುತ್ತೆ ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿಗೆ 5.5 ಇಂಚ್ ಒಂದು ಮಾರ್ಕ್ ಮಾಡೋಣ. ಸೇಮ್ ನೀವು ಇಲ್ಲಿಂದನೂ 5.5 ಇಂಚ್ಗೆ ಒಂದು ಮಾರ್ಕ್ ಮಾಡಿ. ಇಲ್ಲಿಂದನೂ 5.5 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಿ. ಹಳತೆ ಬ್ಲೌಸಲ್ಲಿ ಸೇಮ್ ಅವ್ರದ್ದು 5.5ನೇ ಇದೆ, ಅದರಿಂದ ನಾನು 5.5 ಇಡ್ತಿದ್ದೀನಿ. ಅರ್ಥ ಆಯ್ತಲ್ಲ? ಇದಾದಮೇಲೆ ಈಗ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಗೊತ್ತಿಲ್ಲ. ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಗೊತ್ತಿಲ್ಲದೆ ಇದ್ದಾಗ ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಇರುತ್ತಲ್ಲ, ಸೇಮ್ ಅದನ್ನೇ ನೀವು ಇಲ್ಲಿ ಮಾರ್ಕಿಂಗ್ ಮಾಡಿ. ವೆಸ್ಟ್ ಮೆಜರ್ಮೆಂಟ್ ಅಂದರೆ ಇಲ್ಲಿ ಪಾಯಿಂಟ್ ಇಟ್ಟಿರ್ತೀವಲ್ಲ, ಇಲ್ಲಿಗೆ ಇದು ಅಳತೆ ತಗೋಬಾರ್ದು. ಇಲ್ಲಿ ಡಾಟಿಗೋಸ್ಕರ ಇಟ್ಟಿರ್ತೀವಲ್ಲ, ಡಾಟ್ ಪಾಯಿಂಟಿಂದ ನೀವು ಇಲ್ಲಿ ಮೆಜರ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿಂದ ಇಲ್ಲಿ ಎಷ್ಟಿದೆ ಅನ್ನೋದು ನೋಡಿ ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ಗಾಗಿ 2 ಇಂಚಷ್ಟು ಕ್ಲಾತನ್ನು ಮಾರ್ಕ್ ಮಾಡಿ. ಈ ರೀತಿ ಮಾಡಿದಾಗ ಆಲ್ಮೋಸ್ಟ್ ಅಲ್ಲಿ 90% ವೆಸ್ಟ್ ಮೆಜರ್ಮೆಂಟಿಗೆ ಡಾಟಿಗೂ ಸೇರಿಸಿ ಇಟ್ಟಿರ್ತೀವಲ್ಲ, ಸೇಮ್ ಅದೇ ಮೆಜರ್ಮೆಂಟನ್ನು ಚೆಸ್ಟ್ ಪಾರ್ಟಲ್ಲಿ ಇಟ್ಟರೆ ನಿಮಗೆ ಕರೆಕ್ಟ್ ಬ್ಲೌಸ್ ಅನ್ನೋದು ಬರುತ್ತೆ, ಎಲ್ಲೂ ಟೈಟ್ ಬರೋದಿಲ್ಲ. ಇದು 90% ಮೆಂಬರ್ಸ್ಗೆ ಬರುತ್ತೆ. ಕೆಲವೊಬ್ಬರಿಗಷ್ಟೇ ಒಂದು 10%ಗಷ್ಟೇ ಏನಾಗುತ್ತೆ, ಕೆಲವರಿಗೆ ಇಲ್ಲಿ ಸೊಂಟ ಕಡಿಮೆ ಇರುತ್ತೆ, ಇಲ್ಲಿ ಚೆಸ್ಟ್ ಪಾರ್ಟ್ ಹತ್ರ ಜಾಸ್ತಿ ಇರುತ್ತೆ. ಅವರಿಗಷ್ಟೇ ಇಲ್ಲಿ ನೀವು ಒಂದು 1/2 ಇಂಚಷ್ಟು ಜಾಸ್ತಿ ಮಾಡಬೇಕು. ಇಷ್ಟೇ, ಇಲ್ಲಿಗಿಂತ ಒಂದು 1/2 ಇಂಚು ಜಾಸ್ತಿ ಇಟ್ಟರೆ ಅಂದರೆ ಅಲ್ಲಿಗೆ ಕರೆಕ್ಟ್ ಬರುತ್ತೆ. ಕೆಲವೊಂದು ಬ್ಲೌಸಿಗಷ್ಟೇ, ಆಲ್ಮೋಸ್ಟ್ ಅಲ್ಲಿ 90% ಮೆಂಬರ್ಗೆ ಸೇಮ್ ಇದೇ ಮೆಜರ್ಮೆಂಟ್ ಇಟ್ಬಿಟ್ರೆ ಅವರಿಗೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈಗ ಏನು ಮಾಡ್ತೀರಿ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಅದೇ ರೀತಿ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ಗೆ ಒಂದು ಲೈನ್ ಹಾಕ್ಬಿಡಿ. ಓಕೆ, ಇದಾದಮೇಲೆ ಈಗ ಇಲ್ಲಿ ಕೆಳಗಡೆಯಿಂದ ನೆಕ್ ಲೆಂತ್ ಎಷ್ಟು ಬೇಕು ಅನ್ನೋದು ನೋಡಿ. ಟೋಟಲ್ ನೆಕ್ ಲೆಂತ್ ನಿಮಗೆ ಬ್ಲೌಸಲ್ಲಿ ಎಷ್ಟು ಬೇಕು ಅಷ್ಟನ್ನು ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ನಾನು ಕೆಳಗಡೆಯಿಂದ 3.5 ಇಂಚ್ವರೆಗೂ ಒಂದು ಮಾರ್ಕ್ ಮಾಡಿದ್ದೀನಿ ನೋಡಿ. ಸೇಮು 3.5 ಇಂಚ್ವರೆಗೂ ಮಾರ್ಕ್ ಮಾಡಿದ್ದೀನಿ. ಕೆಳಗಡೆಯಿಂದ 3.5 ಇಂಚ್ ಅನ್ನೋದು ನಾನು ಇಲ್ಲಿ ಕ್ಲಾತ್ ಅನ್ನೋದು ಬಿಟ್ಟಿದ್ದೀನಿ. ಇಲ್ಲಿ ಮಾರ್ಕಿಂಗ್ ಆದಮೇಲೆ ಇಲ್ಲಿ ನೆಕ್ ಹತ್ರ 2.5 ಇಂಚ್ ಮಾರ್ಕ್ ಮಾಡಿ.
ಇಲ್ಲಿಂದ 2.5 ಇಂಚು, ಸೇಮ್ ಇಲ್ಲಿ 3 ಇಂಚು. ಇಲ್ಲಿ ಸ್ವಲ್ಪ ಬ್ರಾಡ್ ಬೇಕಾಗಿರೋದ್ರಿಂದ 3 ಇಂಚ್ವರೆಗೂ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಮಾರ್ಕ್ ಮಾಡಬೇಕು. ಇದನ್ನು ನಾನು ನೆಕ್ ಡಿಸೈನ್ ಇಡಬೇಕಾದ್ರೆ ಇಲ್ಲಿ ಮಾರ್ಕ್ ಮಾಡ್ತೀನಿ. ಈಗ ಸ್ಕ್ವೇರ್ ಶೇಪಲ್ಲಿ ಇದೇ ರೀತಿ ಇರಲಿ. ಇದಾದಮೇಲೆ ನೆಕ್ ಲೆಂತ್ ಎಷ್ಟಿದೆ ನೋಡಿ, ಇಲ್ಲಿ 9.5 ಇಂಚು ನೆಕ್ ಲೆಂತ್ ಬರುತ್ತೆ. ಈ 9.5 ಇಂಚ್ ನೆಕ್ ಲೆಂತ್ ಇರೋದ್ರಿಂದ ಇಲ್ಲಿ 1 ಇಂಚಷ್ಟು ಮಾರ್ಕ್ ಮಾಡಿ. 1 ಇಂಚ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ ಎಷ್ಟು ಲೆಂತ್ ಇಟ್ಟಿದ್ರಿ, 5.5 ಇಟ್ಟಿದ್ರಲ್ಲ, ಅಲ್ಲಿ ಮಿಡಲ್ ಅನ್ನೋದು ಮಾರ್ಕ್ ಮಾಡಿ 2.25 ಹತ್ರ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಆರ್ಮ್ ಡೌನ್ ಅನ್ನೋದು ಮಾರ್ಕ್ ಮಾಡಿ. ಈ ರೀತಿ ಟೋಟಲ್ ನೀವು ನೀಟಾಗಿ ಆರ್ಮ್ ಹೋಲ್ ಸರ್ಕಲನ್ನು ಡ್ರಾ ಮಾಡಿ. ನೋಡಿ ಫ್ರೆಂಡ್ಸ್, ನೀಟಾಗಿ ಆರ್ಮ್ ಹೋಲ್ ಸರ್ಕಲನ್ನು ಡ್ರಾ ಮಾಡಿದ್ಮೇಲೆ ಇದನ್ನು ಒಂದ್ಸಲ ಮೆಜರ್ ಮಾಡಿ ಕರೆಕ್ಟಾಗಿ ಬಂದಿದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ಟೋಟಲ್ ನಿಮ್ಮ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟನ್ನು ಇಲ್ಲಿ ಮೆಜರ್ ಅನ್ನೋದು ಮಾಡಿ. ಓಕೆ ಫ್ರೆಂಡ್ಸ್, ಈಗ ಆರ್ಮ್ ಹೋಲ್ ಸರ್ಕಲನ್ನು ಒಂದ್ಸಲ ಚೆಕ್ ಮಾಡಿಬಿಡಿ. ಇದಾದಮೇಲೆ ಇಲ್ಲಿಂದ ಇಲ್ಲಿ ಡಾಟ್ ಪಾಯಿಂಟ್ ಇರುತ್ತಲ್ಲ, ನೀವು ಇಲ್ಲಿ 9.5 ಇಂಚಲ್ಲಿ ಮಿಡಲ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಡಾಟ್ ಲೆಂತ್ ಮಾರ್ಕ್ ಮಾಡಿ. ಹಾಗೆ ಬ್ಯಾಕ್ ಪಾರ್ಟ್ ಅನ್ನೋದು ಇದಿಷ್ಟೇ ಫ್ರೆಂಡ್ಸ್, ಕಟಿಂಗ್ ಅನ್ನೋದು ಮಾಡಬೇಕು. ಇಲ್ಲಿ ಇಟ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಬೇಕು. ಅರ್ಥ ಆಯ್ತಲ್ಲ? ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಮಾಡೋದಕ್ಕೆ ಗೊತ್ತಿಲ್ಲದಾಗ ಇವೆಷ್ಟು ಮೆಜರ್ಮೆಂಟ್ ಇರುತ್ತಲ್ಲ ಅದನ್ನೇ ಸೇಮ್ ಇಲ್ಲಿ ಇಟ್ಬಿಟ್ಟು ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ಇಲ್ಲ ನಿಮ್ಗೆ ಆರ್ಮ್ ರೌಂಡ್ ಏನಾದರೂ ನಾವು ಎಷ್ಟು ಮೆಜರ್ಮೆಂಟ್ ಪ್ರಕಾರನೇ ಇಟ್ಟಿದ್ದೀವಿ, ನಮಗೆ ಸ್ವಲ್ಪ ಆರ್ಮ್ ರೌಂಡು ಜಾಸ್ತಿ ಬಂತು ಅಂದರೆ ನೀವೇನು ಮಾಡ್ತೀರಿ, ಇಲ್ಲಿ ಲೆಂತನ್ನು 5.5 ಇಂಚ್ ಇಟ್ಟಿರ್ತೀವಲ್ಲ, 5.5 ಇಂಚಲ್ಲಿ 10 ಇಂಚ್ ಕಡಿಮೆ ಮಾಡಿ 5 ಇಂಚ್ ಹತ್ರ ಮಾರ್ಕ್ ಮಾಡಿಬಿಟ್ಟು ನೀವು ರೌಂಡ್ ಮಾಡಿಬಿಟ್ಟು ಇಲ್ಲಿ ಆರ್ಮ್ ಹೋಲ್ ಸರ್ಕಲ್ನು ಮಾಡಿ ಚೆಕ್ ಮಾಡಿದ್ರೆ ಹಾಗೆ ನಿಮಗೆ ಕರೆಕ್ಟಾಗಿ ಇಲ್ಲಿ ಬರುತ್ತೆ. ಇಲ್ಲ ನಿಮಗೆ ಇದು ಉಂಟು ಇಲ್ಲಿ ಆರ್ಮ್ ರೌಂಡು ಜಾಸ್ತಿ ಬಂತು ಅಂದರೆ ಇಲ್ಲಿ 1/2 ಇಂಚ್ ಕಡಿಮೆ ಮಾಡಿ. ಇಲ್ಲ ನಿಮಗೆ ಆರ್ಮ್ ರೌಂಡ್ ಇಲ್ಲ 5.5 ಇಟ್ಟಾಗ ಕಡಿಮೆ ಬಂತು ಅಂದರೆ ಇಲ್ಲಿಂದ ಇಲ್ಲಿ ಒಂದು 1/2 ಇಂಚಷ್ಟು ಕೆಳಗಡೆ ಮಾರ್ಕ್ ಮಾಡಿಬಿಟ್ಟು ಆರ್ಮ್ ರೌಂಡ್ ಸರ್ಕಲ್ ತೆಗೆದ್ರೆ ಇಲ್ಲಿ ನಿಮಗೆ ವೇರಿಯೇಷನ್ ಅನ್ನೋದು ಬಂದುಬಿಡುತ್ತೆ, ಅಂದರೆ ಕರೆಕ್ಟಾಗಿ ಬಂದುಬಿಡುತ್ತೆ. ಜಾಸ್ತಿ ಕರೆಕ್ಟ್ ಮೀಡಿಯಮ್ ಇದ್ದರೆ ಇಲ್ಲಿಡಿ. ಇಲ್ಲ ನಿಮಗೆ ಆರ್ಮ್ ರೌಂಡು ಜಾಸ್ತಿ ಬಂತು ಅಂದರೆ ಮೇಲ್ಗಡೆ 1/2 ಇಂಚಷ್ಟು ಮಾರ್ಕ್ ಮಾಡಿ. ಇಲ್ಲ ನಿಮಗೆ ಆರ್ಮ್ ರೌಂಡ್ ಇಲ್ಲಿಗಿಂತ ಕಡಿಮೆ ಬಂತು ಅನ್ನೋದಿದ್ರೆ ಒಂದು 1/2 ಇಂಚು ಕೆಳಗಡೆ ಇರಿ. ಈ ರೀತಿ ಇಟ್ಟಾಗ ಇಲ್ಲಿ ನಿಮಗೆ ವೇರಿಯೇಷನ್ ಅನ್ನೋದು ಬಂದುಬಿಡುತ್ತೆ, ನಿಮ್ಮ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಓಕೆ, ನಿಮ್ಮದು ಆರ್ಮ್ ರೌಂಡ್ ನೋಡಿಬಿಟ್ಟು ಇಲ್ಲಿ ನೀವು ಕಟಿಂಗ್ ಅನ್ನೋದು ಮಾಡಬೇಕು. ಇದಾದಮೇಲೆ ಡಾಟ್ ಪಾಯಿಂಟ್ ಅನ್ನೋದು ಇಡಬೇಕು. ಇದಿಷ್ಟೇ ನೋಡಿ. ನೀವು ಒಂದು ವೇಳೆ ಕೆಲವ್ರಿಗೆ ಏನಾಗುತ್ತೆ, ಒಬ್ಬೊಬ್ಬರು ಬ್ಲೌಸ್ ಒಂದೊಂದು ಥರ ಇರುತ್ತೆ ಅಂತ ಹೇಳಿದ್ನಲ್ಲ, ಕೆಲವ್ರಿಗೆ ಇಲ್ಲಿ ವೆಸ್ಟ್ ಜಾಸ್ತಿ ಇರುತ್ತೆ, ಚೆಸ್ಟ್ ಕಡಿಮೆ ಇರುತ್ತೆ, ಕೆಲವ್ರಿಗೆ ಚೆಸ್ಟ್ ಜಾಸ್ತಿ ಇರುತ್ತೆ, ವೆಸ್ಟ್ ಕಡಿಮೆ ಇರುತ್ತೆ. ಈ ರೀತಿ ಇದ್ದಾಗ ಅದನ್ನಷ್ಟೇ ನೀವು ನೋಡಿ ಸ್ವಲ್ಪ ಆಲ್ಟ್ರೇಷನ್ ಅನ್ನೋದು ಮಾಡಿ. ಈ ರೀತಿ ಕಟ್ ಮಾಡಿದ್ದೀರಾ ಅಂದ್ರೂ ನಿಮಗೆ ಸ್ಟಿಚಿಂಗ್ ಮಾಡಿದಾಗ ಸ್ವಲ್ಪ ಏನಾದರೂ ಲೂಸ್ ಆಯಿತು ಅಂದರೆ ಇಲ್ಲಿಂದ ಒಂದು 1/4 ಇಂಚಷ್ಟು ಅಕಸ್ಮಾತ್ ಲೂಸ್ ಆಯಿತು ಅಂದರೆ ಈ ರೀತಿ ಸ್ಟಿಚ್ ಮಾಡಿದ್ದೀರಿ ಅಂದರೆ ಹಾಗಾಗಿ ನಿಮ್ಮ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇಷ್ಟೇ, ನಿಮ್ಗೆ ಏನಾದರೂ ಲೂಸ್ ಆಯಿತು ಒಂದು 1/2 ಇಂಚು ಅಂದರೆ ಇಲ್ಲ 1/2 ಇಂಚಿಂದ ವೆಸ್ಟ್ ಮೆಜರ್ಮೆಂಟ್ ಹತ್ರ ಈ ರೀತಿ ಸ್ಟಿಚ್ ಹಾಕ್ಬಿಡಿ. ಆವಾಗ ನಿಮಗೆ ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ಇದಿಷ್ಟೇ ಮಾಡಿ ನೀವು ನಿಮಗೆ ಮೆಜರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಓಕೆ, ಈಗ ಅರ್ಥ ಆಯ್ತಲ್ಲ ನಿಮಗೆ. ಈಗ ಇದು ಯಾವ ರೀತಿ ಇದ್ದರೆ ಅದೇ ರೀತಿ ಕಟ್ ಮಾಡಿ. ನಾವು ಇಲ್ಲಿ ಕಟಿಂಗ್ ಅನ್ನೋದು ಮಾಡಿದ್ವಿ. ಕಟ್ ಮಾಡಿದ್ಮೇಲೆ ಇಲ್ಲಿ ಫಿಟ್ಟಿಂಗ್ ಕಡೆ ಒಂದು ಟಕ್ಸ್ ಇಟ್ಬಿಡಿ, ಇಲ್ಲಿ ಫಿಟ್ಟಿಂಗ್ ಇಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಇದಿಷ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ವಿ. ನೆಕ್ಕನ್ನು ಈಗ ಕಟ್ ಮಾಡ್ತಿಲ್ಲ ನಾನು, ಸ್ಟಿಚಿಂಗ್ ಮಾಡಬೇಕಾದ್ರೆ ಇದು ನೆಕ್ ಡಿಸೈನ್ ಇಟ್ಟು ಕಟ್ ಮಾಡ್ತೀನಿ. ಇದಾದಮೇಲೆ ಈಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡಬೇಕು. ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡಬೇಕು ಅಂದರೆ ಬ್ಯಾಕ್ ಪಾರ್ಟ್ ಇಟ್ಬಿಟ್ಟು ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ನೋಡಿ ಕರೆಕ್ಟಾಗಿ ಈ ರೀತಿ ಹಿಡಿದು ಇದು ಯಾವ ರೀತಿ ಇದ್ದರೆ ಅದೇ ರೀತಿ ಸೇಮ್ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ ಬ್ಯಾಕ್ ಪಾರ್ಟ್ ಯಾವ ರೀತಿ ಇದ್ದರೆ ಅದೇ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿದ್ದೀವಿ. ಈಗ ಇದನ್ನು ಓಪನ್ ಮಾಡಿಬಿಟ್ಟು ಈಗ ಮೊದಲು ನೀವು ಮಾಡಬೇಕಾಗಿರೋದೇನು, ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಆರ್ಮ್ ಹೋಲ್ ಕಡೆಯಿಂದ ಒಂದು 1/2 ಇಂಚಷ್ಟು ಮಾರ್ಕ್ ಮಾಡಿ. 1/2 ಇಂಚ್ ಮಾರ್ಕ್ ಮಾಡಿಬಿಟ್ಟು ಅದಕ್ಕೂ ಮೊದಲು ಇಲ್ಲಿಂದ ನೀವು ಶೋಲ್ಡರ್ ಎಷ್ಟಿಟ್ಟಿದ್ರಿ ಅಷ್ಟನ್ನು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿ. ಯಾಕಂದರೆ ನಾವು ಈ ರೀತಿ ಮಾರ್ಕ್ ಮಾಡಿದಾಗ ನೋಡಿ 1 ಪಾಯಿಂಟ್ ಅಷ್ಟು ಜಾಸ್ತಿ ಬಂದಿರುತ್ತೆ, ಇಲ್ಲಿಂದ ಇಲ್ಲಿ ಮೆಜರ್ಮೆಂಟ್ ಅನ್ನೋದು ಜಾಸ್ತಿ ಬಂದಿರುತ್ತೆ. ಅದರಿಂದ ಈ ರೀತಿ ಮಾಡಿಬಿಟ್ಟು ಇಲ್ಲಿ ಕರೆಕ್ಟಾಗಿ 5.5 ಇರುತ್ತಲ್ಲ ಅಲ್ಲಿಂದ ನೀಟಾಗಿ ಆರ್ಮ್ ಹೋಲ್ ಸರ್ಕಲ್ ಅನ್ನೋದು ಡ್ರಾ ಮಾಡಿ. ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ಇಲ್ಲಿಂದ ನೆಕ್ ಎಷ್ಟಿದೆ 2.5ಗೆ ಮಾರ್ಕ್ ಮಾಡಿದ್ದೀವಿ. ಇದಾದಮೇಲೆ ಇಲ್ಲಿ ಲೆಂತ್ ನೋಡಬೇಕಾಗುತ್ತೆ. ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ನೆಕ್ ಲೆಂತ್ ಎಷ್ಟಿದೆ 6.5 ಇಂಚಿದೆ. 6.5 ಇಂಚು ಅಂದರೆ ನೀವು 7 ಇಂಚ್ವರೆಗೂ ಮಾರ್ಕ್ ಮಾಡಿ. ಈ 7 ಇಂಚ್ ಹತ್ರ ನೀವು 2.5 ಇಂಚಿಗೆ ಮಾರ್ಕ್ ಮಾಡಿ. ನೆಕ್ ಲೆಂತಲ್ಲಿ 2.5 ಇಂಚ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಲೈನ್ ಹಾಕಿದ್ಮೇಲೆ ಇಲ್ಲಿ ನೆಕ್ ರೌಂಡನ್ನು ಡ್ರಾ ಮಾಡಿ. ಓಕೆ,
ಇದು ಮಾರ್ಕ್ ಆಯಿತು. ಇದು ಮಾರ್ಕ್ ಆದಮೇಲೆ ಇಲ್ಲಿ ಆರ್ಮ್ ರೌಂಡು ಕರೆಕ್ಟಾಗಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿರ್ತೀರಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ನಾವು ಫ್ರಂಟ್ ಪಾರ್ಟ್ ಲೆಂತ್ ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. ಫ್ರಂಟ್ ಪಾರ್ಟ್ ಲೆಂತ್ಗೆ ಏನಿಲ್ಲ, ಇಲ್ಲಿಂದ 1.5 ಇಂಚ್, ಎರಡೂ ಕಡೆ 1.5 ಇಂಚಷ್ಟು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಈಗ ಇಲ್ಲಿಂದ 1 ಇಂಚಷ್ಟು ಮಾರ್ಕ್ ಮಾಡಿ. 1 ಇಂಚಷ್ಟು ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ಡಾಟಿಗೋಸ್ಕರ ನೀವು ಡಾಟ್ ಪಾಯಿಂಟ್ ಮಾರ್ಕ್ ಮಾಡಿ. ಇಲ್ಲಿಂದ ಇಲ್ಲಿ 2.5 ಇಂಚ್ ಹತ್ರ ಮಾರ್ಕ್ ಮಾಡಿ. ಇಲ್ಲಿ 1/4 ಮಿಡಲ್ ಅನ್ನೋದು ಬರುತ್ತೆ ನೋಡಿ, ಇಲ್ಲಿ 2.5 ಇಂಚ್ ಹತ್ರ ಮಾರ್ಕ್ ಮಾಡಿ. ಇಲ್ಲಿ ನೀವು ಡಾಟ್ ಇಲ್ಲಿ ನೆಕ್ ಎಷ್ಟು ಇಟ್ಟಿರ್ತೀರಿ ಅದಕ್ಕೆ 1/4 ಇಂಚಷ್ಟು ಇಟ್ಟು ನೀವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಇದಾದಮೇಲೆ ಇಲ್ಲಿ ಮಿಡಲ್ ಡಾಟ್ ಎಲ್ಲಿಗೆ ಬರುತ್ತೆ ಅಂತ ನೋಡಿ, ನಿಮ್ದಿರುತ್ತಲ್ಲ ಮಿಡಲ್ ಡಾಟ್ ಪಾಯಿಂಟು, ಅಲ್ಲಿಗೊಂದು ಮಾರ್ಕ್ ಮಾಡಿಬಿಡಿ. ಇದಾದಮೇಲೆ ಇಲ್ಲಿ ಡಾಟ್ ಲೆಂತ್ 2.5 ಇಂಚ್ವರೆಗೂ ಮಾರ್ಕ್ ಮಾಡಿ. ಇದಿಷ್ಟು ಮಾಡಿದ್ದೀರಿ ಅಂದರೆ ಕರೆಕ್ಟ್ ನಿಮಗೆ ಪಾಯಿಂಟ್ ಅನ್ನೋದು ಬರುತ್ತೆ. ಈ ರೀತಿ ಮಾರ್ಕ್ ಆದಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನು, ಸೇಮ್ ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಅನ್ನೋದು ಹಾಕ್ಬಿಡಿ. ಇದಾದಮೇಲೆ ಇಲ್ಲಿಂದ ಡಾಟ್ ಪಾಯಿಂಟ್ ಇಲ್ಲಿ ಒಂದು ಲೈನ್ ಹಾಕ್ಬಿಡಿ. ಇಲ್ಲಿ ಉಕ್ಸ್ ಪಟ್ಟಿ ಕಡೆಯಿಂದ 2.5 ಇಂಚು ಇಲ್ಲ 2 ಇಂಚ್ವರೆಗೂ ಮಾರ್ಕ್ ಮಾಡಿ. 2.5 ಇಂಚು ಇಲ್ಲ 2 ಇಂಚ್ವರೆಗೂ ಮಾರ್ಕ್ ಮಾಡಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಇಲ್ಲಿ ಹಾರ್ಮೋಲ್ ಕಡೆಯಿಂದನೂ ಸ್ಟ್ರೈಟ್ ಈ ರೀತಿ ಲೈನ್ ಹಾಕ್ಬಿಟ್ಟು ಈಗ ಇಲ್ಲಿಂದ ಇಲ್ಲಿ 1.5 ಇಂಚು ನೀವು ಡಿಸ್ಟೆನ್ಸಲ್ಲಿ ಇಟ್ಟಿದ್ದೀರಿ ಅಂದರೆ ಸೇಮ್ ಇದನ್ನು 1.5 ಇಂಚು ಡಿಸ್ಟೆನ್ಸಲ್ಲಿ ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿದ್ರೆ ಡಾಟ್ ಪಾಯಿಂಟ್ ಕರೆಕ್ಟಾಗಿ ಬರುತ್ತೆ. ಇದಾದಮೇಲೆ 4th ಡಾಟು ಇಲ್ಲಿಂದ 2 ಇಂಚ್ವರೆಗೂ ಒಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿಬಿಟ್ಟು ಇಲ್ಲಿ 4th ಡಾಟಿಗೆ ಲೈನ್ ಹಾಕ್ಬಿಡಿ ನೋಡಿ. ಈ ರೀತಿ ಈ ಡಾಟ್ಸ್ನ ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ಇಲ್ಲಿ ಕೆಳಗಡೆಯಿಂದ 1/4 ಇಂಚಷ್ಟು ಮಾರ್ಕ್ ಮಾಡಿ. ಈ ರೀತಿ 1/4 ಇಂಚಷ್ಟು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ 1/2 ಇಂಚು ಮೇಲ್ಗಡೆ ಮಾರ್ಕ್ ಮಾಡಿ. ಓಕೆ, ಈಗ ಈ ಪಾಯಿಂಟ್ಗೆ ನೀವು ರೌಂಡ್ ಶೇಪಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿ. ಫ್ರಂಟ್ ಪಾರ್ಟಲ್ಲಿ ನೀವು ಮಾರ್ಕ್ ಮಾಡಬೇಕು. ಇಲ್ಲಿ 1/4 ಇಂಚು 1/2 ಇಂಚಷ್ಟು ಸ್ವಲ್ಪ ಲೆಂತೆ ಬರಲಿ, ನಾವು ಡಾಟ್ ಹಾಕಿದಾಗ ಕರೆಕ್ಟಾಗಿ ನಿಮಗೆ ಬರುತ್ತೆ. ಈಗ ಈ ರೀತಿ ಮಾರ್ಕ್ ಮಾಡಿದ್ರಲ್ಲ, ಈಗ ಫ್ರಂಟ್ ಪಾರ್ಟಲ್ಲಿ ಸೇಮ್ ಇದು ಯಾವ ರೀತಿ ಇದ್ದರೆ ಅದೇ ರೀತಿ ಈಗ ಕಟಿಂಗ್ ಅನ್ನೋದು ಮಾಡಿ. ಈ ರೀತಿ ನಾವು ಕಟ್ ಮಾಡಿದ್ವಿ ಫ್ರಂಟ್ ಪಾರ್ಟನ್ನು. ಈ ರೀತಿ ಕಟಿಂಗ್ ಮಾಡಿದ್ಮೇಲೆ ನಿಮ್ಗೆ ಅಕಸ್ಮಾತ್ ಏನಾದರೂ ಶೋಲ್ಡರ್ ಡ್ರಾಪ್ ಬರುತ್ತೆ ಅನ್ನೋಗಿದ್ರೆ ಇಲ್ಲಿ ನೆಕ್ ಹತ್ರದಿಂದ ಇಲ್ಲಿ 1/4 ಇಂಚಷ್ಟು ಮಾರ್ಕ್ ಮಾಡಿ. 1/4 ಇಂಚ್ ಮಾರ್ಕ್ ಮಾಡಿಬಿಟ್ಟು ಈ ಡಾಟ್ ಪಾಯಿಂಟ್ ಇರುತ್ತಲ್ಲ, ಈ ಡಾಟ್ ಪಾಯಿಂಟಿಗೆ ಕರೆಕ್ಟಾಗಿ ಈ ರೀತಿ ನೀವು ಕಟ್ ಮಾಡಿ ಸ್ಟ್ರೈಟಾಗಿ ನೋಡಿ. ಇಲ್ಲಿ ಈ ಡಾಟ್ಗೆ ಕರೆಕ್ಟಾಗಿ ಬರಬೇಕು. ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡಿದ್ರೆ ಇಲ್ಲಿ ನಿಮಗೆ ನೆಕ್ ಅನ್ನೋದು ಈ ರೀತಿ ಟೈಟಾಗಿ ಬಂದು ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಕಡಿಮೆ ಆಗುತ್ತೆ. ಇಲ್ಲ ನಿಮ್ಗೆ ಇಲ್ಲಿ ಏನಾದರೂ ರಿಂಕಲ್ ಬಂತು ಅನ್ನೋದು, ಕೆಲವ್ರಿಗೆ ಈ ಪಾರ್ಟಲ್ಲಿ ರಿಂಕಲ್ ಬರುತ್ತೆ, ಕೆಲವ್ರಿಗೆ ಇಲ್ಲಿ ರಿಂಕಲ್ ಬರುತ್ತೆ, ಆ ರೀತಿ ಬಂತು ಅಂದರೆ ನೀವೇನು ಮಾಡಬೇಕು, ಇಲ್ಲಿಂದ ಮೇಲ್ಗಡೆಯಿಂದ ಇರುತ್ತಲ್ಲ, ಈ ಮೇಲ್ಗಡೆಯಿಂದ 1-2 ಇಂಚಷ್ಟು ಡಿಸ್ಟೆನ್ಸ್ ಅನ್ನೋದು ಬಿಡಿ. 2ರಿಂದ 2.5 ಇಂಚಷ್ಟು ಈ ರೀತಿ ಡಿಸ್ಟೆನ್ಸ್ ಬಿಟ್ಟು ಇಲ್ಲಿ ಕರೆಕ್ಟ್ ಈಕ್ವಲ್ ಆಗಿ ಬರಲಿ. ಈ 2 ಇಂಚ್ ಹತ್ರದಿಂದ ಈ ರೀತಿ ಸ್ವಲ್ಪ ಒಳಗಡೆ ನೀವು ಇಲ್ಲಿಂದ ನೋಡಿ ಈ ರೀತಿ ಶೇಪ್ ಕಟ್ ಮಾಡಿದ್ರೆ ಇಲ್ಲಿ ನಿಮಗೆ ರಿಂಕಲ್ ಬರೋದು ಕಡಿಮೆ ಆಗುತ್ತೆ. ಇಲ್ಲ ಈ ಪಾರ್ಟಲ್ಲಿ ಬಂತು ಅಂದರೆ ನೀವು ಇಲ್ಲಿ ಸ್ವಲ್ಪ ಈ ಆರ್ಮ್ ಹೋಲ್ ಸರ್ಕಲನ್ನು ನೀಟಾಗಿ ಕಟ್ ಮಾಡಿರೋದಿಲ್ಲ, ಬ್ಯಾಕ್ ಪಾರ್ಟ್ ಕಟ್ ಮಾಡಿರ್ತೀರಲ್ಲ, ಆಗಲೇ ನೀವು ಇಲ್ಲಿ ಸ್ವಲ್ಪ ಕಟಿಂಗ್ ಅನ್ನೋದು ನೀಟಾಗಿ ಮಾಡಿರೋದಿಲ್ಲ, ಅದನ್ನು ನೋಡಿ ನೀವು ಇಲ್ಲಿ ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ನೀವು ಫ್ರಂಟ್ ಪಾರ್ಟಲ್ಲಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಅನ್ನೋದು ಮಾಡಬೇಕು. ಈ ರೀತಿ ಮಾಡಿದಾಗ ನಿಮಗೆ ಶೋಲ್ಡರ್ ಡ್ರಾಪ್ ಬರೋದಿಲ್ಲ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಭುಜ ಡೌನ್ ಇರುತ್ತೆ. ಭುಜ ಡೌನ್ ಇದ್ದಾಗ ಏನು ಮಾಡ್ತೀರಿ, ಇಲ್ಲಿ 1/4 ಇಂಚಷ್ಟು ಮಾರ್ಕ್ ಮಾಡಿ, ಇಲ್ಲಿ ಕರೆಕ್ಟಾಗಿರಲಿ, ಇಲ್ಲಿ 1/4 ಇಂಚಷ್ಟು ಈ ರೀತಿ ನೀವು ಮಾರ್ಕಿಂಗ್ ಮಾಡಿ. ಇಲ್ಲ ಕೆಲವ್ರಿಗೆ ನೆಕ್ ಹತ್ರ ಡೀಪ್ ಆಗಿತ್ತು ಅಂದರೆ ಈ ಕಡೆಯಿಂದ ಈ ರೀತಿ ನೀವು ಸ್ವಲ್ಪ 1/4 ಇಂಚ್ ಇಲ್ಲಿರಲಿ, ಇಲ್ಲಿ 1/2 ಇಂಚ್ ಇರಲಿ, ಇಲ್ಲಿ 3/4 ಇಂಚ್ ಅನ್ನೋದು ಈ ರೀತಿ ಮಾಡಿದಾಗ ನಿಮಗೆ ಕರೆಕ್ಟ್ ಅನ್ನೋದು ನಿಮಗೆ ಬ್ಲೌಸ್ ಅನ್ನೋದು ಬರುತ್ತೆ. ಈ ರೀತಿ ನೀವು ಆಲ್ಟ್ರೇಷನ್ ಅನ್ನೋದು ಮಾಡಬೇಕಾಗುತ್ತೆ. ಇದಾದಮೇಲೆ ಈಗ ನಾವು ಸ್ಲೀವ್ಸನ್ನು ಕಟ್ ಮಾಡೋಣ. ಸ್ಲೀವ್ಸ್ ಕಟಿಂಗಿಗೋಸ್ಕರ ಕ್ಲಾತ್ ಇರುತ್ತಲ್ಲ, ಕ್ಲಾತನ್ನು ತಗೊಂಡು ಡಬಲ್ ಫೋಲ್ಡ್ ಹಾಕಿ ಈ ರೀತಿ ಫೋಲ್ಡ್ ಮಾಡಿದ್ಮೇಲೆ ಈಗ ಕೆಳಗಡೆಯಿಂದ ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಇದನ್ನು ನೀವು ಕಟ್ ಮಾಡಿ. ಇದಾದಮೇಲೆ ಇಲ್ಲಿ ಮೇಲ್ಗಡೆ 1/4 ಇಂಚಷ್ಟು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ಸ್ಲೀವ್ಸ್ ಲೆಂತ್ ಎಷ್ಟಿದೆ, 4.5 ಇಂಚಿದೆ. 4.5 ಇಂಚ್ಗೆ 1/2 ಇಂಚು ಆ್ಯಡ್ ಮಾಡಿಬಿಟ್ಟು 5 ಇಂಚ್ವರೆಗೂ ಸ್ಲೀವ್ಸ್ ಲೆಂತನ್ನು ಮಾರ್ಕ್ ಮಾಡಿ. ಸೇಮ್ ಎರಡು ಕಡೆ 5 ಇಂಚ್ ಮಾರ್ಕ್ ಮಾಡಿಬಿಟ್ಟು
ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕಿ. ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ನಿಮ್ಮದು ಕೈ ಸುತ್ತಳತೆ ಎಷ್ಟಿದೆ ನೋಡಿ ಅಷ್ಟನ್ನು ಇಲ್ಲಿ ಮಾರ್ಕ್ ಮಾಡಿ. 6 ಇಂಚು ಕೈ ಸುತ್ತಳತೆ, 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಇದಾಯ್ತು. ಈಗ ಸ್ಲೀವ್ಸ್ ಡೌನ್ ತೆಗಿಬೇಕು ಅಂದರೆ ನೀವು ಇಲ್ಲಿಂದ 1.25 ಇಂಚೆ ಇರೋದ್ರಿಂದ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ, ಸ್ಲೀವ್ಸ್ ಡೌನು 3 ಇಂಚ್ವರೆಗೂ ಮಾರ್ಕ್ ಮಾಡೋಣ. ಅದೇ ಸ್ಲೀವ್ಸ್ ಲೆಂತ್ 5 ಇಂಚು 6 ಇಂಚ್ ಇದ್ದರೆ ನೀವು ಇಲ್ಲಿ 3.25ವರೆಗೂ ಡೌನ್ ಅನ್ನೋದು ತೆಗಿಬೋದು. ಇಲ್ಲಿ 3 ಇಂಚ್ವರೆಗೂ ಡೌನ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಈಗ ನಿಮ್ಮ ಟೋಟಲ್ ಆರ್ಮ್ ರೌಂಡ್ ಎಷ್ಟಿತ್ತು ಚೆಕ್ ಮಾಡೋದಲ್ಲ ಬ್ಯಾಕ್ ಪಾರ್ಟಲ್ಲಿ, ಅದು ಎಷ್ಟು ಬಂದಿತ್ತು ಅದರಲ್ಲಿ ಅರ್ಧ ಅನ್ನೋದು ತೆಗೆದು ನೀವಿಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಅಲ್ಲಿ 8 ಇಂಚ್ ಬಂದಿತ್ತು ಅಂದರೆ ನೀವು 7.5 ಇಂಚ್ವರೆಗೂ ಮಾರ್ಕ್ ಮಾಡಬೇಕಾಗುತ್ತೆ. ಓಕೆ, 7.5 ಇಂಚ್ವರೆಗೂ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿ 2 ಇಂಚಷ್ಟು ಮಾರ್ಕ್ ಮಾಡಿಬಿಡಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕಿ. ಸೇಮ್ ಇದು ಎಕ್ಸ್ಟ್ರಾ ಮಾರ್ಜಿನ್. ಇಲ್ಲಿ ನಿಮ್ಮದು ಆರ್ಮ್ ರೌಂಡ್ ಎಷ್ಟಿತ್ತು ಅದನ್ನು ಚೆಕ್ ಮಾಡಿಬಿಟ್ಟು ನೀವು ಅಲ್ಲಿ 7.5 ಇಂಚ್ ಇತ್ತು ಅಂದರೆ 7 ಇಂಚ್ ಇಡಿ, 8.5 ಇತ್ತು ಅಂದರೆ 8 ಇಂಚ್ ಇಡಿ. 8 ಇಂಚ್ ಇದ್ದರೆ ಈ ರೀತಿ ನೀವು ಅರ್ಧ ಇಂಚ್ ಅನ್ನೋದು ಕಡಿಮೆ ಮಾಡಬೇಕು. ಈ ರೀತಿ ಕಡಿಮೆ ಮಾಡಿದ್ಮೇಲೆ ಇಲ್ಲಿ 1.5 ಇಂಚಿಂದ ಮಾರ್ಕ್ ಮಾಡಿ. ಇಲ್ಲಿ 1.5 ಇಂಚು, ಇಲ್ಲಿ 1/2 ಇಂಚ್ ನೋಡಿ, ಇಲ್ಲಿವರೆಗೂ 1.5 ಇಂಚು, ಇಲ್ಲಿಂದ ಇಲ್ಲಿ 1 ಇಂಚು. ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ನೀಟಾಗಿ ಸ್ಲೀವ್ ಶೇಪ್ ಅನ್ನೋದು ಕಟ್ ಮಾಡಿ. ಓಕೆ, ಇದಾದಮೇಲೆ ಇಲ್ಲಿಂದ ಇಲ್ಲಿ ಮಿಡಲ್ ಎಷ್ಟು ಬರುತ್ತೆ ಅಂತ ನೋಡಿ. ಇಲ್ಲಿ ಮಿಡಲ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಮಿಡಲಲ್ಲಿ ಅರ್ಧ ಇಂಚು ಮಾರ್ಕ್ ಮಾಡಿ. ಈಗ ಇಲ್ಲಿಂದ ಈ ರೀತಿ ಇದೆ, ಇಲ್ಲಿ ನೋಡಿ ಆರ್ಮ್ ರೌಂಡು ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಈಗ ಸ್ಲೀವ್ಸ್ ಇದು ಯಾವ ರೀತಿ ಮಾರ್ಕ್ ಮಾಡಿದ್ವಲ್ಲ ಸೇಮ್ ಅದೇ ರೀತಿ ನೀವು ಇಲ್ಲಿ ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ಸ್ಲೀವ್ಸ್ನ ಆಮೇಲೆ ಕಟ್ ಮಾಡೋಣ. ಮೊದಲಿಲ್ಲಿ ನಾವೀಗ ಕ್ರಾಸ್ ಬೆಲ್ಟ್ ಅನ್ನೋದು ಮಾರ್ಕ್ ಮಾಡಿಬಿಡೋಣ. ಈಗ ನೋಡಿ ಈ ಕಡೆಯಿಂದ ನಾನು ಕ್ರಾಸ್ ಬೆಲ್ಟ್ ಅನ್ನೋದು ಮಾರ್ಕ್ ಮಾಡ್ತಿದ್ದೀನಿ. ಇಲ್ಲಿ ನಮಗೆ 2 ಪೀಸಸ್ ಸಾಕಾಗುತ್ತೆ ಕ್ರಾಸ್ ಬೆಲ್ಟ್. ಇಲ್ಲಿ 2 ಪೀಸನ್ನೇ ನೀವು ಕಟಿಂಗ್ ಅನ್ನೋದು ಮಾಡಿ ಕ್ರಾಸ್ ಬೆಲ್ಟನ್ನು ಇಲ್ಲಿಂದ ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಬಿಡಿ. ಹಾಕಿದ್ಮೇಲೆ ಇಲ್ಲಿ ನೀವು ಸ್ಟಾರ್ಟಿಂಗಲ್ಲಿ 3.5ವರೆಗೂ ಮಾರ್ಕ್ ಮಾಡಿ. ಇಲ್ಲಿಂದ ಇಲ್ಲಿ 3.5 ಇಂಚ್ ಮಾರ್ಕ್ ಮಾಡಿ. ನಿಮ್ಗೆ ಇಲ್ಲಿ ಲೆಂತ್ ಎಷ್ಟು ಬೇಕು ಅನ್ನೋದು ನೋಡಿ. ಇಲ್ಲಿ ಲೆಂತ್ ಇರುತ್ತಲ್ಲ ಲೆಂತನ್ನು ಮಾರ್ಕ್ ಮಾಡಿ. ಉದ್ದ ಬೇಕಾಗುತ್ತಲ್ಲ ನಿಮಗೆ ಕ್ರಾಸ್ ಬೆಲ್ಟ್ ಉದ್ದ, ಅದನ್ನು ಮಾರ್ಕ್ ಮಾಡಿಬಿಟ್ಟು ಈ ಕಡೆಯಿಂದ 3 ಇಂಚಿಗೆ ಒಂದು ಮಾರ್ಕ್ ಮಾಡಿ. 3 ಇಂಚ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನೋಡಿ ಇಲ್ಲಿ 3.5 ಇಂಚಿಂದ ಒಂದೊಂದು ಪಾಯಿಂಟ್ ಈ ರೀತಿ ಡೌನ್ ಕಟ್ ಮಾಡ್ತಾ ಈ ರೀತಿ ನೀವು ಇದು ಕ್ರಾಸ್ ಬೆಲ್ಟ್ ಅನ್ನೋದು ಮಾರ್ಕ್ ಮಾಡಬೇಕು. ನೋಡಿ ಈ ರೀತಿ ಅರ್ಥ ಆಯ್ತಲ್ಲ. ಈಗ ಸ್ಲೀವ್ಸು ಕ್ರಾಸ್ ಬೆಲ್ಟ್ ಎರಡನ್ನೂ ನೀವು ಇಲ್ಲಿ ಕಟಿಂಗ್ ಅನ್ನೋದು ಮಾಡಿ. ಕ್ರಾಸ್ ಬೆಲ್ಟು ಸ್ಲೀವ್ಸ್ ಅನ್ನೋದು ಕಟ್ ಮಾಡಿದ್ವಿ. ಈ ರೀತಿ ಕ್ರಾಸ್ ಬೆಲ್ಟ್ ಕಟ್ ಮಾಡಿದ್ಮೇಲೆ ಇಲ್ಲಿ 3.5 ಇಂಚ್ ಇರುತ್ತಲ್ಲ ಇಲ್ಲಿ ಒಂದು ಟಕ್ಸ್ ಇಟ್ಬಿಡಿ. ಅವಾಗ ನಿಮ್ಗೆ ಇಲ್ಲಿ ಉಕ್ಸ್ ಪಟ್ಟಿ ಕಡೆ ಕಾಜು ಪಟ್ಟಿ ಕಡೆ ಸ್ಟಿಚ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದಾದಮೇಲೆ ಸ್ಲೀವ್ಸ್ ನೋಡಿ ಕಟಿಂಗು ಇದನ್ನು ಯಾವ ರೀತಿ ಇದ್ದರೆ ಅದೇ ರೀತಿ ಕಟ್ ಮಾಡಿ. ಫ್ರಂಟ್ ಪಾರ್ಟನ್ನು ಕಟ್ ಮಾಡಿಬಿಟ್ಟು ಇಲ್ಲಿ ಮಿಡಲ್ ಒಂದು ಟಕ್ಸು, ಫಿಟ್ಟಿಂಗ್ ಕಡೆ ಒಂದು ಟಕ್ಸು. ಈಗ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಕಟ್ ಮಾಡಿದ್ವಲ್ಲ ಇಲ್ಲಿ ಒಂದು ಟಕ್ಸ್ ಇಟ್ಬಿಟ್ರೆ ಇಲ್ಲಿ ನೀವು ಫ್ರಂಟ್ ಪಾರ್ಟ್ ಕಡೆ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನೀವು ಫ್ರಂಟ್ ಪಾರ್ಟ್ ಕಟ್ ಮಾಡ್ತೀರಲ್ಲ ಈ ರೀತಿ ಓಪನ್ ಮಾಡಿ ಇದನ್ನು ಕಟ್ ಮಾಡ್ತೀರಲ್ಲ ಈ ರೀತಿ ಕಟ್ ಮಾಡಬೇಕಾದ್ರೆ ನೀವು ಇಲ್ಲಿ ಮಾರ್ಕ್ ಮಾಡಿರ್ತೀರಿ ನೋಡಿ. ಇಲ್ಲಿಂದ ನೀವು ಸಡನ್ನಾಗಿ ಇಲ್ಲಿಂದಾನೇ ನೀವು ಕಟಿಂಗ್ ಅನ್ನೋದು ಮಾಡಬಾರ್ದು. ನೋಡಿ ಇಲ್ಲಿ ನಾನು ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತ ನೋಡಿ, ಶೇಪು ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿ ಬಂತು. ನೀವು ಇಲ್ಲಿಂದಲೇ ಸಡನ್ನಾಗಿ ಕಟ್ಟಿಂಗ್ ಅನ್ನೋದು ಮಾಡಬಾರ್ದು. ನಿಮಗೆ ಯಾವಾಗಲೂ ಸ್ಟಾರ್ಟಿಂಗಲ್ಲಿ ನೋಡಿ ಈ ರೀತಿ ಚೂಪಾಗಿ ಬಂದಿರಬೇಕು. ಈ ರೀತಿ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡ್ತಾ ಇಲ್ಲಿಗೆ ಮಿಡಲ್ಗೆ ಬರೋ ಅಷ್ಟೊತ್ತಿಗೆ 1/2 ಇಂಚ್ ಬರಬೇಕು. ಮತ್ತು ಆಮೇಲೆ ಇಲ್ಲಿ ಹೋಗ್ತಾ ಹೋಗ್ತಾ ಇಲ್ಲಿಗೆ 1 ಇಂಚ್ ಹತ್ರನೇ ಸ್ಟಾಪ್ ಮಾಡಬಾರ್ದು. ನಾವು ಮಾರ್ಕ್ ಮಾಡಿರೋ ಕಡೆ ಒಂದು ಸ್ವಲ್ಪ ಮುಂದೆ ಹೋಗಿ ಈ ರೀತಿ ಸ್ವಲ್ಪ ಲೈಟಾಗಿ ಈ ರೀತಿ ಕಟ್ ಮಾಡಿದ್ದೀರಿ ಅಂದರೆ ನಿಮಗೆ ಸ್ಲೀವ್ಸ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಎಲ್ಲೂ ರಿಂಕಲ್ ಅನ್ನೋದು ನಿಮಗೆ ಬರೋದಿಲ್ಲ. ನೋಡಿ ಈ ರೀತಿ ನೀವು ಪೀಸನ್ನು ಕಟ್ ಮಾಡಬೇಕು, ಸ್ಲೀವ್ಸ್ ಪೀಸನ್ನು. ಅರ್ಥ ಆಯ್ತಲ್ಲ. ಈ ರೀತಿ ನೀವು ಕಟಿಂಗ್ ಮಾಡಿದ್ದೀರಿ ಅಂದರೆ ನಿಮಗೆ ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟಾಗಿ ಎಲ್ಲೂ ರಿಂಕಲ್ ಬರದೆ ನಿಮಗೆ ಕ್ಲಾತ್ ಇಲ್ಲೆಲ್ಲೂ ಇದು ನೆರಿಗೆನೂ ಬರೋದಿಲ್ಲ. ಅದೇ ರೀತಿ ನಿಮಗೆ ಸ್ಲೀವ್ಸ್ ಅನ್ನೋದು ಕರೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಈ ರೀತಿ ನೀವು ಇಲ್ಲಿ ಪೀಸನ್ನು ಕಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಈಗ ಇವನ್ನೆಲ್ಲ ಕಟ್ ಮಾಡೋದ್ರಲ್ಲ ಬ್ಲೌಸಲ್ಲಿ ಇವನ್ನೆಲ್ಲ ನೀವೇನು ಮಾಡ್ತೀರಿ, ಮೈನ್ ಫ್ಯಾಬ್ರಿಕ್ ಇರುತ್ತಲ್ಲ ಮೈನ್ ಫ್ಯಾಬ್ರಿಕ್ಗೆ ಇಟ್ಟು ಈ ಬ್ಲೌಸ್ ಪೀಸ್ ಮೇಲೆ ಈ ಪೀಸನ್ನೆಲ್ಲ ಇಟ್ಟು ಕಟಿಂಗ್ ಮಾಡಿ. ಇದಾದಮೇಲೆ ನಾನು ಈ ಬ್ಲೌಸಿಗೆ ನೆಕ್ ಡಿಸೈನ್ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ. ನಮಗೆ ಚೆಸ್ಟ್ ಮೆಜರ್ಮೆಂಟ್ ಗೊತ್ತಿಲ್ಲದಿದ್ದಾಗ ವೆಸ್ಟ್ ಮೆಜರ್ಮೆಂಟ್ ಅಷ್ಟೇ ಗೊತ್ತಿದ್ದಾಗ ನಾವು ಯಾವ ರೀತಿ ಬ್ಲೌಸನ್ನು ಕಟಿಂಗ್ ಮಾಡಬೇಕು ಅನ್ನೋದು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.